ಸೊ ನಾವಿಲ್ಲಿ ಭೀಮ್ಬೆಟ್ಕಾಗ್ ಬಂದಾಗ ನೋಡಿ ಕನ್ನಡಿಗರು ಎಲ್ಲೆಲ್ಲಿ ಇರ್ತೀವಿ ಅಂದ್ರೆ ಇದೇ ಒಂದು ಉದಾಹರಣೆ. ನಮಸ್ಕಾರ. ಉಜ್ಜೈನ್ ಜಂಕ್ಷನ್ ಇಂದ ನಮ್ಮ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ನೊಂದು ಜರ್ನಿ ಶುರು ಆಗುತ್ತೆ. ಉಜ್ಜೈನಿಂದ ನಾವು ಭೋಪಾಲ್ ಟ್ರೈನ್ ಮಾರ್ಗದಲ್ಲಿ ಹೋಗ್ತಾ ಇರೋದು. ಲೆಟ್ಸ್ ಗೋ. ಇವತ್ತು ನಾವು ಮಧ್ಯಪ್ರದೇಶದಲ್ಲಿರುವಂತಹ ಒನ್ ಆಫ್ ದಿ ಫೇಮಸ್ ವರ್ಲ್ಡ್ ಹೆರಿಟೇಜ್ ಸೈಟ್ ಭೀಮ್ಬೆಟ್ಕಾಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿ ಸುಮಾರು 10,000 ವರ್ಷದ ಹಿಂದೆ ಸಿವಿಲೈಸೇಷನ್ ಇತ್ತು, ಮತ್ತು ಅಲ್ಲಿ ಯಾವ ಥರ ಮನೆ ಮಾಡ್ಕೊಂಡಿದ್ರು, ಪೇಂಟಿಂಗ್ಸು ಎಲ್ಲ ಇದೆ. ಇಟ್ಸ್ ಅನ್ಬಿಲೀವಬಲ್, ಅಷ್ಟು ವರ್ಷದ ಹಿಂದೆ ಜನ ಅಲ್ಲಿ ವಾಸಿಸ್ತಾ ಇದ್ದಾರೆ. ಸೊ ಇಟ್ಸ್ ವೆರಿ ವೆರಿ ನೈಸ್ ಪ್ಲೇಸ್. 2003 ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಆನ್ ದಿ ವೇ ಈಗ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಿಲ್ಗೋದೆ. ನಾವು ಇವಾಗ ಬ್ರೇಕ್ಫಾಸ್ಟ್ಗೆ ಇಂಡಿಯಾ ಕಾಫಿ ಹೌಸ್ಗೆ ಹೋಗ್ತಾ ಇದ್ದೀವಿ. ಈ ಬ್ರ್ಯಾಂಡ್ ನೀವು ಕೇಳಿರ್ಬೋದು, ತುಂಬ ಜಾಗ ಇದು ಇದೆ. ನಾವು ಫಸ್ಟ್ ಟೈಮ್ ಇದನ್ನು ನೋಡಿದ್ದು ಪಾಂಡಿಚೇರಿಯಲ್ಲಿ. ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ಏನಿದೆ ನೋಡಿ. ಬೆಟ್ಕಾಗೆ ಸ್ವಾಗತ. ಇಲ್ಲಿ ನೀವು ನೋಡ್ಬೋದು ಪ್ರೀ ಹಿಸ್ಟಾರಿಕಲ್ ರಾಕ್ ಶೆಲ್ಟರ್ಸ್ ಆ್ಯಂಡ್ ಪೇಂಟಿಂಗ್ಸ್, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಮಾನ್ಯುಮೆಂಟ್. ಚಲಿಯಾ ನನ್ನ 22ನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಭೀಮ್ಬೆಟ್ಕಾ. ಹಾಯ್ ಪಯನ. ಪಯನನ 22nd ವರ್ಲ್ಡ್ ಹೆರಿಟೇಜ್ ಸೈಟ್ ಇದು. ಸೊ ಇವಾಗ ಅವಳು ಭೀಮ್ಬೆಟ್ಕಾ ಹೋಗ್ತಾ ಇರೋದು. ಇಲ್ಲಿ ರಾಕ್ ಪೇಂಟಿಂಗ್ಸ್ ಇದೆ. ಸುಮಾರು 8,000 to 10,000 ವರ್ಷಗಳ ಹಿಂದೆ ಮನುಷ್ಯನ ಹಂಟಿಂಗ್ ಪೇಂಟಿಂಗ್ಸ್ ಇದೆ. ಬನ್ನಿ ನೋಡೋಣ. ತುಂಬಾ ಓಡಾಡೋದಿದೆ. ಆಮೇಲೆ ಭೋಪಾಲಿಂದ ಇದು 47 ಕಿಲೋಮೀಟರ್ಸ್. ಸೊ ವಿತಿನ್ 1 ಅವರಲ್ಲಿ ಬಂದ್ವಿ. ಇದು ಕಾಡಲ್ಲಿರುವಂಥದ್ದೊಂದು ಮಾನ್ಯುಮೆಂಟು. ಸೊ ತುಂಬಾ ಶಾಂತವಾಗಿ ಪ್ರಶಾಂತವಾಗಿ ಹಕ್ಕಿಯ ಚಿಲಿಪಿಲಿಯನ್ನು ಕೇಳ್ಕೊಂಡು ಹೋಗೋಣ ಬನ್ನಿ. ಭೀಮ್ಬೆಟ್ಕಾ ಮೇನ್ಲಿ ಬಂದು ಇಲ್ಲಿ ಜನ ಅಂದರೆ 8,000 BC ಕ್ರಿಸ್ತಪೂರ್ವ 8,000 ಅಂದರೆ ಇವತ್ತಿವರೆಗೂ ಲೆಕ್ಕ ಮಾಡಿಕೊಂಡ್ರೆ ಸುಮಾರು 10,000 ವರ್ಷದ ಹಿಂದೆ ಜನ ವಾಸ ಮಾಡ್ತಿದ್ರು. ಅವರ ಮನೆಗಳು ಈ ರೀತಿ ಇರ್ತಿತ್ತು, ಅಂದರೆ ಕಲ್ಲುಗಳ ಮಧ್ಯೆ ಗುಹೆ ಟೈಪ್ ಮನೆಗಳಿರ್ತಿತ್ತು. ಆ್ಯಂಡ್ ಅವರೆಲ್ಲ ಅಲ್ಲೆಲ್ಲ ಪೇಂಟಿಂಗು ಮಾಡ್ತಿದ್ರು. ಇಟ್ಸ್ ವೆರಿ ಬ್ಯೂಟಿಫುಲ್. ಅಲ್ಲಿ ನೋಡ್ಬೋದು ಲಾಂಗ್ ಟಸ್ಕ್ ಇದು ಎಲಿಫೆಂಟ್ಸ್ ಇದೆ. ಅಂದರೆ ಆ ಟೈಮಲ್ಲಿ ಲಾಂಗ್ ಟಸ್ಕ್ ಇರುವಂತಹ ಎಲಿಫೆಂಟ್ಸ್ ಇರ್ತಿತ್ತು ಅಂತ. ಅಮ್ಮ ಪಾಪು ಎಲ್ಲ ಹೌದಾ? ಇಲ್ಲಿ ರಾಕ್ ಪೇಂಟಿಂಗ್ ಮಾಡಲಾಗಿದೆ. ಸ್ವಲ್ಪ ಆ್ಯನಿಮಲ್ಸು ಮತ್ತು ಹ್ಯೂಮನ್ ಎಲ್ಲ ಅಲ್ಲಿ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಹ್ಯಾಂಡ್ ಮತ್ತು ಎತ್ತು ಥರ ಇದೆ ಹೈಟಲ್ಲಿ. ಇದೆಲ್ಲ ರಾಕ್ ಪೇಂಟಿಂಗ್ಸ್ ಆಗಿನ ಕಾಲದಲ್ಲಿ ಮಾಡಿರುವಂಥದ್ದು. ಇಲ್ಲಿ ಕೈ ತೋರಿಸಲಾಗಿದೆ ನೋಡಿ. ಇದು ಕೈ ಏನೇನೋ ಮಾಡಿದ್ರು, ಜನ ಕೈ ಕಳಿಸ್ತಾರೆ.
ಪೈನ ಬಾಸ್ಕೆಟ್ ತಗೊಂಡು ಶಾಪಿಂಗ್ ಹೋಗ್ತಾರೆ. ನಮ್ಮ ಹೆಂಗ್ ಎಕ್ಸ್ಪ್ಲೋರರ್ ನೋಡಿ, ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಳೆ. ಪೈನ ಎಲ್ಲಿ ಹೋಗ್ತಾ ಇರೋದು? ನಮ್ಮ ಸ್ಕೂಲಲ್ಲಿ ನಾವು ಓದಿದ್ದೀವಿ, ಮಂಗನಿಂದ ಮಾನವ. ಭೀಮ್ಬೆಟ್ಕದಲ್ಲಿ ಸುಮಾರು 243 ರಾಕ್ ಶೆಲ್ಟರ್ಸ್ ಇದೆ. ಇಲ್ಲಿ ಝೂ ರಾಕ್ ನಂಬರ್ 4. ಇದು ಕಾಡಿದು, ಅದಂದ್ರೆ ಮಂಕಿ ತುಂಬ ಇಲ್ಲೇ ಇದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಝೂ ಕೇವ್ ಇದೆ, ಬನ್ನಿ ನೋಡೋಣ. ಇದು ಬಂದು ರಾಕ್ ಶೆಲ್ಟರ್ ನಂಬರ್ 4. ಈ ಗುಹೆ ತುಂಬಾ ಇಂಪಾರ್ಟೆಂಟ್ ಗುಹೆ, ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಪೇಂಟಿಂಗ್ಸ್ ಮಾಡಿದ್ರೆ ವಿ ಕ್ಯಾನ್ ಸಿ. ಮೇ ಬಿ ಮಳೆ ಬಂದು ಸ್ವಲ್ಪ ಫೇಡ್ ಆಗಿದೆ, ಬಟ್ ವಿ ಕ್ಯಾನ್ ಸ್ಟಿಲ್ ಸಿ ಲಾಟ್ ಆಫ್ ಅನಿಮಲ್ಸ್ ಅಂಡ್ ತುಂಬಾನೇ ಪೇಂಟಿಂಗ್ ಮಾಡಿದ್ರು. ಇದಕ್ಕೆ ಝೂ ಶೆಲ್ಟರ್ ಅಥವಾ ಝೂ ರಾಕ್ ಅಂತಾನು ಹೇಳ್ತಾರೆ. ನಂಬರ್ ಆಫ್ ಆನಿಮಲ್ಸ್ ನೀವು ನೋಡ್ಬೋದು ಇಲ್ಲಿ. ಕಂಪ್ಲೀಟ್ ರಾಕ್ ಇಸ್ ಕವರ್ಡ್ ವಿತ್ ಪೇಂಟಿಂಗ್ಸ್. ಇಲ್ಲ ಪುರಾಣಿ ಕಾರ್ಬೇಸ. ಇಲ್ಲೇನೋ ವ್ಯೂ ಪಾಯಿಂಟ್ ಇದೆ, ಬನ್ನಿ ನೋಡೋಣ. ಇದೊಂದು ವ್ಯೂ. ಇಲ್ಲಿ ಟೋಟಲ್ ಶೆಲ್ಟರ್ಸ್ ಚಂದು ಹೇಳ್ದಂಗೆ 200ಕ್ಕಿಂತ ಹೆಚ್ಚಿದೆ. ಆಮೇಲೆ ನೋಡಿ ಎಲ್ಲ ಮಾರ್ಕಿಂಗ್ ಮಾಡಿದ್ದಾರೆ ಮೇನ್ ಶೆಲ್ಟರ್ಸ್ನ, ಎಲ್ಲಿ ನಿಮಗೆ ಪೇಂಟಿಂಗ್ಸು ಆಮೇಲೆ ಆರ್ಟಿಫ್ಯಾಕ್ಟ್ ಸಿಗುತ್ತೆ. ಬನ್ನಿ ಅದನ್ನೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸರಿ ಸುಮಾರು 1 ರಿಂದ 2 ಕಿಲೋಮೀಟರ್ ವಾಕಿಂಗ್ ಡಿಸ್ಟೆನ್ಸಲ್ಲಿ ಇದನ್ನೆಲ್ಲ ಕವರ್ ಮಾಡಿದ್ದಾರೆ. ಇದೊಂದು ಹಳ್ಳಿ ಥರ. ಬನ್ನಿ ಲೆಟ್ಸ್ ಗೋ. ನಮ್ಮ ಅಡ್ವೆಂಚರಸ್ ಮನೆಯವರು, ಆಮೇಲೆ ನಮ್ಮ ಮಗಳು. ಇವಾಗಿಂದಾನೇ ಅವಳು ಹಿಸ್ಟ್ರಿ ಕ್ಲಾಸು ಜಾಗ್ರಫಿ ಕ್ಲಾಸು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಟ್ರಾವೆಲ್ಗಿಂತ ಬೆಸ್ಟ್ ಟೀಚರ್ ಯಾವುದಿಲ್ಲ ಅಂತ. ಹಾಯ್ ಪಯಣ, ಇಲ್ಲಿ ನೋಡಿ ಪಯಣ. ಎಲ್ಲಿ ಹೋಗ್ತಾ ಇದ್ದೀರಾ? ರಾಕ್ ನಂಬರ್ 8. ಇಲ್ಲಿ ನೋಡಿ ಒಂಥರ ಹ್ಯೂಮನ್ ಫೇಸ್ ಥರ ಇದೆ ಇದು. ಇಲ್ಲಿ ಆರಾಮಾಗಿ ಕೆಳಗಡೆ ಕೂತ್ಕೊಂಡು ನಿದ್ದೆ ಮಾಡಿ ಶೆಲ್ಟರ್ಡ್, ತುಂಬ ಪ್ರಾಪರ್ ಶೆಲ್ಟರ್ಡ್ ಇದೆ ನೋಡಿ. ಪ್ರಾಪರ್ ಶೆಲ್ಟರ್ಡ್ ಥರ ಮಾಡಿಕೊಂಡು ಜನ ವಾಸಿಸುತ್ತಿದೆ ಇಲ್ಲಿ. ಇಲ್ಲಿ ನೋಡಿ ಗಾಳಿಗೆ ಬೆಳಕಿಗೆ. ಮೇ ಬಿ ಸಿನ್ಸ್ ಇಟ್ ಇಸ್ ಸೇಫೆಸ್ಟ್ ಅಲ್ಲ, ಅಂದರೆ ಇಟ್ಸ್ ಜಸ್ಟ್ ಅನ್ ಇಮ್ಯಾಜಿನೇಷನ್. ಮೇ ಬಿ ಈಗ ಮಗು ಹುಟ್ಟಿದಾಗ ಅಥವಾ ಬಾಣಂತಿ ಆ ಥರ ಅವರೆಲ್ಲ ಇಲ್ಲಿ ಸೇಫಾಗಿ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಐತೆ ಸೇಫ್ ಪ್ಲೇಸಲ್ಲಿ ಇಡ್ತಿದ್ರು ಅಂತ ಇಮ್ಯಾಜಿನ್ ಮಾಡ್ತಿದ್ರು. ಇಲ್ಲಿ ನಂಬರ್ 8th ಶೆಲ್ಟರಿಗೆ ನೀವು ಯಾವಾಗ ಬಂದಾಗ ಇಲ್ಲಿ ಸ್ವಲ್ಪ ಮೇಲೆ ಕಣ್ಣು ಹಾಸಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಪೇಂಟಿಂಗ್ಸ್ ಇದೆ ಇಲ್ಲಿ. ಜಸ್ಟ್ ಸ್ಪೆಂಡ್ ಸಮ್ ಟೈಮ್ ಡೀಟೇಲ್ಡ್ ಆಗಿ ಎಲ್ಲ ಕಡೆ ನೋಡಿ, ನಿಮ್ಗೆ ಈ ಥರ ವಂಡರ್ಸ್ ಸಿಗುತ್ತೆ. ಯಾವುದೇ ಪ್ಲೇಸಿಗೆ ಹೋದಾಗನು ಜಸ್ಟ್ ಬಿ ಇನ್ ದಟ್ ಮೂಮೆಂಟ್ ಆ್ಯಂಡ್ ಬಿ ಇನ್ ದಟ್ ಪೇಂಟಿಂಗ್ಸ್. 2 ಬ್ಲಾಕ್ಸಲ್ಲಿ ಪೇಂಟಿಂಗ್ಸ್ ಇದೆ. ಜಸ್ಟ್ ನೀಡ್ ಟು ಬಿ ಮೈಂಡ್ಫುಲ್ ಅಬೌಟ್ ದ ಪ್ಲೇಸ್. ನಿಮ್ಗೆ ಈ ಥರ ಎಲ್ಲ ಡೀಟೇಲ್ಡಾಗಿ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು ಕುದುರೆ ಮತ್ತು ಆನೆ, ಮನುಷ್ಯನ ಪೇಂಟಿಂಗ್ಸ್ ಇದೆ. ಬ್ಯೂಟಿಫುಲ್ ಆಗಿ ಸ್ಟೋನ್ಸ್ ಲೊಕೇಟೆಡ್ ಇದೆ ಇಲ್ಲಿ. ಆಮೇಲೆ ಇವರು ಮಾಡಿಫೈನು ಮಾಡ್ಕೊಂಡಿರ್ಬೋದು ಅನಿಸುತ್ತೆ. ನಾನು ಚಂದು ಮಾತಾಡುವಾಗ ಇಲ್ಲಿ ನೋಡಿ ಮೇಲೆ ಸ್ವಲ್ಪ ವಾರ್ಮ್ತ್ ಆಗಿ ಕುತ್ಕೊಳಕ್ಕೆ, ಆಮೇಲೆ ಬ್ಲಾಕಲ್ಲಿ ಏನಾದರೂ ಸ್ಟೋರ್ ಮಾಡ್ಕೊತಿದ್ರು. ಈಗಿನ ಕಾನ್ಸೆಪ್ಟ್ ನಾವು ಯೋಚನೆ ಮಾಡಿದ್ರೆ ಇಟ್ ಇಸ್ ಸೋ ಲಿವೆಬಲ್ ಇವನ್ ನಾವು ಆಲ್ಸೋ. ಸ್ವಲ್ಪ ಈ ಇನ್ಫಾರ್ಮೇಷನ್ ಏನು ಹಾಕಿರ್ತಾರೆ ಅದನ್ನು ನಾವು ಓದ್ಕೊಂಡು ಹೋದರೆ ಸ್ವಲ್ಪ ಇನ್ನೂ ನಮಗೆ ಹಿಂಟ್ ಸಿಗುತ್ತೆ ಇಲ್ಲಿ ಏನಿರ್ಬೋದು ಅಂತ. ಜಸ್ಟ್ ಫೋಕಸ್ ಅರೌಂಡ್ ಆ್ಯಂಡ್ ಸಿ. ಇಲ್ಲಿ ನೋಡಿ ನನ್ನ ಮಗಳು ಎಕ್ಸ್ಪ್ಲೋರರ್ ಆರಾಮಾಗಿ ಹೋಗ್ತಾನೇ ಇದ್ದಾಳೆ. ಅಲ್ಲಿ ಒಂದು ಫುಲ್ಲು ಕನ್ನಡ ಗ್ರೂಪ್ ಬಂದಿತ್ತು ಬೆಂಗಳೂರವರು, ಫುಲ್ಲು ಖುಷಿಯಾಗ್ಬಿಟ್ರು. ಹಾಂ, ಹೋಗೋಣ. ರಾಕ್ ನಂಬರ್ 12 ಅಲ್ಲಿ ನಿಮಗೆ ಜಿಂಕೆಗಳು ಅಥವಾ ದೊಡ್ಡ ಕೋಡ್ ಇರುವಂಥ ಒಂದು ಪೇಂಟಿಂಗ್ಸ್ ಕಾಣುತ್ತೆ ನೋಡಿ ಇಲ್ಲಿ. ಇಲ್ಲಿ ನೋಡಿ ಇದು ಲಾಸ್ಟ್ ಶೆಲ್ಟರು, ಅಂದರೆ ಆರ್ಗನೈಸ್ ಶೆಲ್ಟರ್, 15th ಶೆಲ್ಟರು. ಇಲ್ಲಿ ಪ್ರಾಪರ್ ಮ್ಯಾಪ್ ಕೊಟ್ಟಿದ್ದಾರೆ, ಲೊಕೇಶನ್ ಮ್ಯಾಪು.
ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಟೋಟಲ್ ವಾಪಸ್ ಎಷ್ಟು ಹೋಗಬೇಕು ಅಂತ. ಆಮೇಲೆ ಇಲ್ಲಿ ಬೋರ್ ರಾಕ್ ಅಂತೇಳಿ ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿರುವಂಥ ಒಂದು ಬೋರ್ ಹ್ಯೂಮನ್ ಅಟ್ಯಾಕ್ ಮಾಡೋ ಥರ ಒಂದು ಪೇಂಟಿಂಗ್ ಇದೆ, ನಿಮಗಲ್ಲಿ ಕಾಣ್ತಿರ್ಬೋದು. ಲೆಟ್ ಮೀ ಝೂಮ್ ನೋಡಿ, ಅದು ಬಂದ್ಬಿಟ್ಟು ಬೋರ್, ವೈಲ್ಡ್ ಬೋರ್, ಕಾಡು ಹಂದಿ ಅಂತೇನು ಹೇಳ್ತೀವಿ ಅದು. ಇದಾಗಿತ್ತು 15ನೇ ರಾಕ್ ಶೆಲ್ಟರ್. ಸೊ ನಾವು ಇಲ್ಲಿಂದ ಮತ್ತೆ ವಾಪಸ್ ಎಂಟ್ರಿ ಪಾಯಿಂಟ್ಗೆ ಹೋಗಬೇಕು. ಇಲ್ಲಿ ನೋಡಿ ನಾವು ಸೊ ನಾವಿಲ್ಲಿ ಭೀಮ್ಬೆಟ್ಕಾಗೆ ಬಂದಾಗ ನೋಡಿ, ಕನ್ನಡಿಗರು ಎಲ್ಲೆಲ್ಲಿ ಇರ್ತೀವಿ ಅಂದ್ರೆ ಇದೇ ಒಂದು ಉದಾಹರಣೆ. ನಮಸ್ಕಾರ. ಇವರೆಲ್ಲ ಬೆಂಗಳೂರಿಂದ ಬಂದಿದ್ದಾರೆ, ಫುಲ್ ಗ್ಯಾಂಗ್ ಕಟ್ಕೊಂಡು ಬಂದಿದ್ರು. ಸೊ ಅದಕ್ಕೆ ಬರೀ ಲೇಡೀಸ್ ಬಂದಿದ್ದಾರೆ. ಸೊ ಅದಕ್ಕೆ ನೀವು ಟ್ರಾವೆಲ್ ಮಾಡಬೇಕು, ಯಾವ ವಯಸ್ಸಲ್ಲ ಏನಿಲ್ಲ. ಅಲ್ಲಿ ಆ ಫ್ರೇಮಲ್ಲಿ 2 ವರ್ಷದ ಮಗುನೂ ಇದೆ. ಆಮೇಲೆ ಲೇಡೀಸ್ ಏಜ್ ಕೇಳಬಾರ್ದು, ನೀವೇ ಗುರ್ತು ಮಾಡ್ಕೊಂಡ್ಬಿಡಿ. ಸೊ 2 years ಇಂದ ಸ್ವೀಟ್ 16 ಲೇಡಿನೂ ಇದಾರೆ ಅಲ್ಲಿ. ಸೊ ಪಯಣ ಮಾಡಕ್ಕೆ ಯಾವುದೇ ಏಜ್ ಇಲ್ಲ, ಮಜಾ ಮಾಡ್ತಾ ಇರಬೇಕು. ಹೋಗ್ತಾ ಇರ್ತಾಳೆ. ಸೊ ಅವಳನ್ನ ಹೀಗೆ ಬೆನ್ಮೇಲೆ ಹಾಕೊಂಡು, ಹೀಗೆ ಬ್ಯಾಗ್ ತಗೊಂಡು, ಹೀಗೆ ಬ್ಯಾಗಲ್ಲಿ ಹಾಕೊಂಡು ಈಗ ಹಾಕೊಳ್ಳೋದು. ಇಲ್ಲಿ ನೋಡಿ, ನಮ್ಮ ಫುಲ್ಲು ಕನ್ನಡ ಗ್ಯಾಂಗ್ ತೋರಿಸೋದ್ನಲ್ಲ, ಇಷ್ಟು ಲೇಡೀಸು ಬಂದಿದ್ದಾರೆ. ಹಾಯ್. ಸೊ ಅವರು ಫುಲ್ಲು MP ಟ್ರಿಪ್ ಹೊಡಿತಾ ಇದ್ದಾರೆ. ಸೊ ಒಂದು ಫುಲ್ ಬಸ್ ಮಾಡ್ಕೊಂಡು, ಅದೇ ಹೇಳದ್ನಲ್ಲ, ಟ್ರಾವೆಲ್ಗೆ ಯಾವುದೇ ವಯಸ್ಸಿರಲ್ಲ, ಯಾವುದೇ ರೀಸನ್ ಇರಬಾರ್ದು, ಸುತ್ತಾ ಇರಬೇಕು. ಬಾಯ್. ಬಗ್ಗೆ ಬುಕ್ಸ್ ಅಲ್ಲೆಲ್ಲ ತುಂಬಾನೇ ಓದಿದ್ವಿ. ಈಗ ಇಲ್ಲಿ ಲೈವ್ ಆಗಿ ಬಂದು ನೋಡೋದು ತುಂಬಾನೇ ಖುಷಿ ಕೊಟ್ಟಿದೆ. ಅವರು ಹೇಗೆ ಅವರ ದಿನನಿತ್ಯದ ಥಿಂಗ್ಸ್ನೆಲ್ಲ ಪೇಂಟ್ ಮಾಡಿದ್ದಾರೆ, ಮತ್ತೆ ಏನು ಪೇಂಟ್ ಯೂಸ್ ಮಾಡಿದ್ದಾರೆ ಅಷ್ಟು ವರ್ಷಗಳ ಹಿಂದೆ, 10,000 ವರ್ಷಗಳ ಹಿಂದೆ. ತುಂಬ ರೋಮಾಂಚನವಾಗಿತ್ತು. ಮಸ್ಟ್ ಡೂ ಪ್ಲೇಸ್. ಮಧ್ಯಪ್ರದೇಶ್ ಬಂದಾಗ ಈ ಜಾಗನಂತೂ ಮಿಸ್ ಮಾಡಬೇಡಿ. ನೀವು ಜ್ಯೋತಿರ್ಲಿಂಗ ಟ್ರಿಪ್ ಮಾಡುವಾಗ ಉಜ್ಜಯಿನ್ ಜೊತೆ ಸಹ ಇದನ್ನು ಮಾಡ್ಬೋದು. ಪಕ್ಕದ ಹತ್ತಿರದಲ್ಲೇ ಇದೆ. ಭೋಪಾಲಿಂದ ಜಸ್ಟ್ 1 hour ಬರಬೇಕು. ಸೊ ಇದಾಗಿತ್ತು ನಮ್ಮ ಭೀಮ್ಬೆಟ್ಕಾ ಟ್ರಿಪ್. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಸ್ಟೇ ಟ್ಯೂನ್ ಟ್ರಾವೆಲೋರೀಸ್. ನಾವು ಹೀಗೆ ನಿಮಗೆ ತುಂಬ ಒಳ್ಳೆ ಪ್ಲೇಸ್ಗಳನ್ನ ತೋರಿಸ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈಕರ್ಸ್ ಗ್ಯಾಂಗ್ ಬಂದಿದೆ. ರಿಪಬ್ಲಿಕ್ ಡೇ ನಲ್ಲಿ ಫುಲ್ ಟ್ರಾವೆಲ್ ಮಾಡ್ತಾ ಇರೋದು ನೋಡಿ ಎಲ್ಲರೂ. ಭೀಮ್ಬೆಟ್ಕಾಯಿಂದ ಇವಾಗ ಸಾಚಿ ಸುಪ್ಪಾಗಿ ಹೋಗ್ತಾ ಇದೀವಿ. ಆ ರೋಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ತುಂಬಾ ಮೌಂಟೇನ್ಸ್, ಆಮೇಲೆ ಕ್ಲೀನ್ ರೋಡು.